ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 7ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಇವತ್ತೊಂದು ನೆಗೆಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ 168 ಪಾಯಿಂಟ್ಗಳ ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 31 ಪಾಯಿಂಟ್ನ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ ಈಗಲೂ ಕೂಡ 17,600ರ ಲೆವೆಲ್ನ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಇವತ್ತು 210 ಪಾಯಿಂಟ್ಗಳ ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತಿದೆ. ನಿಫ್ಟಿಯಲ್ಲಿ ಇವತ್ತೊಂದು ಗ್ಯಾಪ್ ಡೌನ್ ಓಪನಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. 17,500 ಲೆವೆಲ್ ಅಲ್ಲಿ ನಿಫ್ಟಿ ಓಪನ್ ಆಯಿತು. ಬಟ್ ಅಲ್ಲಿಂದ ಸ್ವಲ್ಪ ಮಾರ್ಕೆಟ್ನಲ್ಲಿ ರಿಕವರಿ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. 17,624ರ ಲೆವೆಲ್ ಅಲ್ಲಿ ಈಗ ನಿಫ್ಟಿ ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಪ್ ಗೇನರ್ಸ್ ಸೆಗ್ಮೆಂಟ್ ಅಲ್ಲಿ ಇವತ್ತು ನಮಗೆ ಸಿಮೆಂಟ್ ಸೆಕ್ಟರ್ ನ ಸ್ಟಾಕ್ ಗಳು ನೋಡೋದಕ್ಕೆ ಸಿಗ್ತಿದೆ. ಶ್ರೀ ಸಿಮೆಂಟ್ ಅಲ್ಲಿ ಇವತ್ತು 7% ನಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ತು. ಶ್ರೀ ಸಿಮೆಂಟ್ ನಿಫ್ಟಿ 50 ಇಂದ ಆಚೆ ಹೋಗ್ತಿದೆ. ಸೆಪ್ಟೆಂಬರ್ 30ಕ್ಕೆ ಶ್ರೀ ಸಿಮೆಂಟ್ ಅನ್ನ ಅದಾನಿ ಎಂಟರ್ಪ್ರೈಸಸ್ ರಿಪ್ಲೇಸ್ ಮಾಡುತ್ತೆ. ಸೊ ಶ್ರೀ ಸಿಮೆಂಟ್ ನಿಫ್ಟಿ 50 ಇಂದ ಆಚೆ ಹೋದ್ರೂ ಕೂಡ ಯಾಕೆ ಇಷ್ಟು ಒಳ್ಳೆ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ ಅಂದ್ರೆ ಓವರ್ ಆಲ್ ಸಿಮೆಂಟ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿ ನೆಕ್ಸ್ಟ್ 50ಗೆ ಶ್ರೀ ಸಿಮೆಂಟ್ ಮೂವ್ ಆಗ್ತಿದೆ. ಸೊ ನಿಫ್ಟಿ ನೆಕ್ಸ್ಟ್ 50ಅಲ್ಲಿ ಇನ್ವೆಸ್ಟ್ ಮಾಡ್ತಿರುವಂತಹ ಫಂಡ್ ಹೌಸಸ್ಗಳು ಶ್ರೀ ಸಿಮೆಂಟ್ ಅಲ್ಲಿ ದೊಡ್ಡ ಅಮೌಂಟ್ ನ ಶೇರ್ಗಳನ್ನ ಬೈ ಮಾಡಿರುವಂತಹ ಸಾಧ್ಯತೆಗಳು ಇರುತ್ತೆ. ಅದೇ ಒಂದು ರೀಸನ್ ಇಂದ ಶ್ರೀ ಸಿಮೆಂಟ್ ಅಲ್ಲಿ ಈ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಸ್ವಲ್ಪ ದಿನಗಳಲ್ಲಿ ಶ್ರೀ ಸಿಮೆಂಟ್ ನಿಂದ ನಿಫ್ಟಿ 50ಅಲ್ಲಿ ಇನ್ವೆಸ್ಟ್ ಮಾಡ್ತಿರುವಂತಹ ಫಂಡ್ ಹೌಸಸ್ಗಳು ಶೇರ್ಗಳನ್ನ ಸೆಲ್ ಮಾಡಬೇಕಾಗುತ್ತೆ. ಸೊ ಆಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನಮಗೆ ಶ್ರೀ ಸಿಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಶ್ರೀ ಸಿಮೆಂಟ್ 30,000ದ ಹೈಯಿಂದ ತುಂಬಾನೇ ಕರೆಕ್ಟ್ ಆಗಿತ್ತು. 20,000ದ ಕೆಳಗಡೆ ಟ್ರೇಡ್ ಆಗ್ತಿತ್ತು. ಈಗ ಸ್ವಲ್ಪ ರಿಕವರಿಯನ್ನ ತೋರಿಸ್ತಿದೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲೂ ಕೂಡ ಇವತ್ತು 4.5% ಅಷ್ಟು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಪೋರ್ಟ್ಸ್ ಕೂಡ 3% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಕೋಲ್ ಇಂಡಿಯಾ ಮತ್ತೆ ಬ್ರಿಟಾನಿಯಾದಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ನ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. ನಮ್ಮ ಪ್ರೊಡಕ್ಷನ್ ಟಾರ್ಗೆಟ್ಸ್ ಏನಿದೆ ನಾವು ಅದನ್ನ ಅಚೀವ್ ಮಾಡ್ತೀವಿ ಅಂತ ಕೋಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಸೊ ತುಂಬಾನೇ ಮಳೆ ಇರೋದ್ರಿಂದ ಮೈನಿಂಗ್ ಕೆಲಸಗಳು ಕಷ್ಟ ಆಗ್ಬೋದು. ಕೋಲ್ ಇಂಡಿಯಾ ತಮ್ಮ ಟಾರ್ಗೆಟ್ಸ್ ಅನ್ನ ರೀಚ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಬಟ್ ಕೋಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಆಟೋ ಸೆಕ್ಟರ್ ನ ಸ್ಟಾಕ್ ಗಳು ನೋಡೋದಕ್ಕೆ ಸಿಗ್ತದೆ. ಟಾಟಾ ಮೋಟಾರ್ಸ್ ಮತ್ತೆ ಬಜಾಜ್ ಆಟೋ ಇವತ್ತು 2%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಹಾಗೆ ನಮಗೆ M&M ಮತ್ತೆ ಮಾರುತಿ ಸುಜುಕಿ ಕೂಡ ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಕಾಣಿಸ್ತದೆ. ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲೂ ಕೂಡ 1.5%ಗೂ ಹೆಚ್ಚಿನ ಒಂದು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಆಟೋ ಇವತ್ತು ಟಾಪ್ ಲೂಸರ್ ಸೆಕ್ಟರ್ ಆಗಿತ್ತು. 1.15% ಡೌನ್ ಸೈಡ್ ನಿಫ್ಟಿ ಆಟೋದಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ನಿಫ್ಟಿ ಆಟೋನ 4 ಸ್ಟಾಕ್ಗಳು ಇವತ್ತು ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಿದಾವೆ. ಅದೇ ಒಂದು ರೀಸನ್ ಇಂದ ಓವರ್ ಆಲ್ ನಿಫ್ಟಿ ಆಟೋ ಸೆಕ್ಟರ್ ನಲ್ಲೂ ಕೂಡ ಡೌನ್ ಸೈಡ್ ಕಾಣಿಸ್ತಿದೆ. ಟಾಪ್ ಗೇನರ್ ಸೆಕ್ಟರ್ ಇವತ್ತು ನಿಫ್ಟಿ ಮೀಡಿಯಾ ನೋಡೋದಕ್ಕೆ ಸಿಗ್ತದೆ. ಸೊ ನಿಫ್ಟಿ ಮೀಡಿಯಾ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಗಮನಿಸಿದಾಗ FIIs 758 ಕೋಟಿ ಅಮೌಂಟ್ ಅಷ್ಟು ಶೇರ್ಗಳನ್ನ ನೆಟ್ ಬೈ ಮಾಡ್ಕೊಂಡಿದ್ದಾರೆ. ಹಾಗೆ DIIs ಕಡೆಯಿಂದ ಇವತ್ತು ನೆಟ್ ಸೆಲ್ಲಿಂಗ್ ಕಾಣಿಸ್ತಿದೆ. 138 ಕೋಟಿ ಅಮೌಂಟ್ ಅಷ್ಟು ಶೇರ್ಗಳನ್ನ DII ಸೆಲ್ ಮಾಡಿದ್ದಾರೆ. ಸೊ ನಿನ್ನೆ ದಿನ ನಮಗೆ FIIs DIIs ಕಡೆಯಿಂದ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಆದ್ರೂ ಕೂಡ ಫ್ಲಾಟ್ ಆಗಿ ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಸೊ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು, FII DIIs ಇಬ್ರು ಕೂಡ ಬೈಯಿಂಗ್ ಅನ್ನ ಮಾಡ್ತಿದ್ರೆ ಏನಕ್ಕೆ ಮಾರ್ಕೆಟ್ ನಲ್ಲಿ ಡೌನ್ ಸೈಡ್ ಇದೆ ಅಂತ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, FIIs ಬೈಯಿಂಗ್ ಅನ್ನ ಕೂಡ ಮಾಡ್ತಿರ್ತಾರೆ, ಸೆಲ್ಲಿಂಗ್ ಅನ್ನ ಕೂಡ ಮಾಡ್ತಿರ್ತಾರೆ. ಕೆಲವೊಂದಿಷ್ಟು FIIs ಗಳು ಬೈಯಿಂಗ್ ಅನ್ನ ಮಾಡ್ತಿದ್ರೆ ಕೆಲವೊಂದಿಷ್ಟು FIIs ಗಳು ಸೆಲ್ಲಿಂಗ್ ಅನ್ನ ಮಾಡ್ತಿರ್ತಾರೆ. FIIs ಅಂದ್ರೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಗ್ತಾರೆ. ಸೊ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಗಳು ಯಾರೆಲ್ಲ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರನ್ನು ನಾವು FIIs ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಬೈಯಿಂಗ್ ಏನು ಕಾಣಿಸ್ತದೆ, ಇದು ನಿಫ್ಟಿ 50 ಸ್ಟಾಕ್ಸ್ ಮಾತ್ರ ಅಲ್ಲ, ನಿಫ್ಟಿ 50 ಇಂದ ಆಚೆ ಸೊ ನಿಫ್ಟಿ 100 ನಿಫ್ಟಿ 500 ಈ ಎಲ್ಲ ಸ್ಟಾಕ್ಸ್ ಗಳು ಕೂಡ ಆಗಿರುತ್ತೆ. ಸೊ ನಮಗೆ ನಿಫ್ಟಿ ಸೆನ್ಸೆಕ್ಸ್ ಇದೆಲ್ಲ ಕೂಡ ಸೆಲೆಕ್ಟೆಡ್ ಸ್ಟಾಕ್ಸ್ ಆಗಿರುತ್ತೆ. ಆ ಒಂದು ಸ್ಟಾಕ್ ಗಳಲ್ಲಿ FIIs ಕಡೆಯಿಂದ ಸೆಲ್ಲಿಂಗ್ ಬಂದ್ರೆ ಆಗ ನಮಗೆ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಕಾಣಿಸುತ್ತೆ. ಸೊ ಅದೇ ಒಂದು ರೀಸನ್ ಇಂದ FIIs DIIs ಇಬ್ರು ಕೂಡ ನೆಟ್ ಬಯರ್ಸ್ ಆಗಿದ್ರು ಕೂಡ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗೋದು. ಹಾಗೆ ಬಜಾಜ್ ಆಟೋದಲ್ಲಿ ಇವತ್ತು ನಮಗೆ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆ CLSC ಕೂಡ ಟಾರ್ಗೆಟ್ಸ್ ಗಳನ್ನ ಡೌನ್ಗ್ರೇಡ್ ಮಾಡಿದ್ದಾರೆ. ಈ ಮುಂಚೆ ಅವರು 4,677ರ ಟಾರ್ಗೆಟ್ ಗಳನ್ನ ಕೊಟ್ಟಿದ್ರು. ಈಗ 4,343ರ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳಲ್ಲೂ ಕೂಡ ಬಜಾಜ್ ಆಟೋದ ಎಕ್ಸ್ಪೋರ್ಟ್ ತುಂಬಾನೇ ಇಂಪ್ಯಾಕ್ಟ್ ಆಗಿತ್ತು. ಸೊ ಮುಂದೆ ಬರುವಂತಹ ಕ್ವಾರ್ಟರ್ ಗಳಲ್ಲೂ ಕೂಡ ಬಜಾಜ್ ಆಟೋ ಎಕ್ಸ್ಪೋರ್ಟ್ ಅನ್ನ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ಅಂತ CLSC ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಟಾರ್ಗೆಟ್ ಡೌನ್ಗ್ರೇಡ್ ನಿಂದ ಓವರ್ ಆಲ್ ಆಟೋ ಸೆಕ್ಟರ್ ನಲ್ಲೂ ಕೂಡ ನಮಗೆ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಟೋ ಸೆಕ್ಟರ್ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ರನ್ ಆಗಿತ್ತು. ಸೊ ಈಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಬಜಾಜ್ ಆಟೋದಲ್ಲಿ ಇವತ್ತು 2% ಅಷ್ಟು ಡೌನ್ ಸೈಡ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಈಗ ಬಜಾಜ್ ಆಟೋ 3,800ರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ. CLSC ಟಾರ್ಗೆಟ್ 4,300 ನಮಗೆ ನೋಡೋದಕ್ಕೆ ಸಿಗುತ್ತೆ. ಬ್ರೋಕರೇಜ್ಗಳ ಟಾರ್ಗೆಟ್ 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. IPO ವಿಚಾರಕ್ಕೆ ಬಂದಾಗ ತಮಿಳುನಾಡು ಮರ್ಸೆಂಟೈಲ್ ಬ್ಯಾಂಕ್ ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಮುಗಿದಿದೆ. QIBs ಕೇವಲ 1.6 ಟೈಮ್ ನಷ್ಟು ಮಾತ್ರ ಸಬ್ಸ್ಕ್ರಿಪ್ಷನ್ ಅನ್ನ ಮಾಡ್ಕೊಂಡಿದ್ದಾರೆ. NIA ಕಡೆಯಿಂದ 3 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 6.5 ಟೈಮ್ ನಷ್ಟು IPO ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 2.86 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಲ್ಲಿ ಇವತ್ತು ಫಾಲ್ ನೋಡೋದಕ್ಕೆ ಸಿಕ್ತು.
₹6 ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿದೆ. 28ರ ಲಾಟ್ ಸೈಜ್ ಆಗಿರುತ್ತೆ. ₹168 ಗೇನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಅಷ್ಟು ಗೇನ್ಸ್ ಅನ್ನ ಈ ಒಂದು ಐಪಿಒದಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ 1 ಗಂಟೆ ನಂತರ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ತು. 8% ಅಪ್ಸೈಡ್ ನೊಂದಿಗೆ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಮೇಜರ್ ರೀಸನ್ ಕ್ಯಾಬಿನೆಟ್ ನಲ್ಲಿ ಇವತ್ತು ಲೀಸ್ ಪಾಲಿಸಿಗೆ ಅಪ್ರೂವಲ್ ಸಿಕ್ಕಿದೆ. ಕಂಟೈನರ್ ಕಾರ್ಪ್ ಮೇಜರ್ ಆಗಿ ಕಂಟೈನರ್ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅನ್ನ ನಡೆಸುವಂತ ಒಂದು ಕಂಪನಿ ಆಗಿರುತ್ತೆ. ಸೊ ಕಂಟೈನರ್ ಗಳನ್ನ ಇವರು ಒಂದು ಪ್ಲೇಸ್ ನಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಆ ಪ್ಲೇಸ್ಗೆ ಇವರು ಗೌರ್ಮೆಂಟ್ಗೆ ಲೀಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಈ ಲೀಸ್ ಪೀರಿಯಡ್ ಅನ್ನ 5 ವರ್ಷದಿಂದ 35 ವರ್ಷಕ್ಕೆ ಈಗ ಏರಿಕೆ ಮಾಡಲಾಗಿದೆ. ಸೊ ಈ ಲೀಸ್ ಅಮೌಂಟ್ ಅನ್ನು ಏನು ಕಂಟೈನರ್ ಕಾರ್ಪ್ ಗೌರ್ಮೆಂಟ್ಗೆ ಪೇ ಮಾಡಬೇಕಿತ್ತು ಅದನ್ನ 1.5% ಅಷ್ಟು ಕಮ್ಮಿ ಮಾಡಿದ್ದಾರೆ. ಸೊ ಇದರಿಂದ ಕಂಟೈನರ್ ಕಾರ್ಪ್ ನ EPS 10ರಿಂದ 15% ಜಾಸ್ತಿ ಆಗುತ್ತೆ. ಸೊ ಅದು ಖಂಡಿತವಾಗ್ಲೂ ಕಂಟೈನರ್ ಕಾರ್ಪ್ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಸೊ ಗೌರ್ಮೆಂಟ್ ಈ ಒಂದು ಲೀಸ್ ಪೀರಿಯಡ್ ಅನ್ನ ಜಾಸ್ತಿ ಮಾಡೋದಕ್ಕೆ ಹಾಗೆ ಫೀಸ್ ಅನ್ನ ಕಮ್ಮಿ ಮಾಡೋದಕ್ಕೆ ಮೇಜರ್ ರೀಸನ್ ಪ್ರೈವೇಟೈಸೇಷನ್. 54% ಅಷ್ಟು ಸ್ಟೇಕ್ ಅನ್ನ ಗೌರ್ಮೆಂಟ್ ಈ ಒಂದು ಕಂಪನಿಯಲ್ಲಿ ಹೊಂದಿದ್ದಾರೆ. ಸೊ ಅದನ್ನ ಈಗ ಕಮ್ಮಿ ಮಾಡುವಂತ ಉದ್ದೇಶವನ್ನ ಹೊಂದಿದ್ದಾರೆ. ಸೊ ಈ ಒಂದು ಪಾಲಿಸಿಗೆ ಗೌರ್ಮೆಂಟ್ ಅಪ್ರೂವಲ್ ಅನ್ನ ಕೊಟ್ಟಿರೋದ್ರಿಂದ ಈಗ ಪ್ರೈವೇಟ್ ಪ್ಲೇಯರ್ಸ್ ಗಳು ಕಂಟೈನರ್ ಕಾರ್ಪ್ ಅಲ್ಲಿ ಎಂಟ್ರಿಯನ್ನ ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಈಸಿಯಾಗಿ ಗೌರ್ಮೆಂಟ್ ತಮ್ಮ ಸ್ಟೇಕ್ ಅನ್ನ ಕಮ್ಮಿ ಮಾಡ್ಕೋಬಹುದಾಗುತ್ತೆ. ಸೊ ಆ ಒಂದು ರೀಸನ್ ಇಂದ ಇವತ್ತು ಕಂಟೈನರ್ ಕಾರ್ಪ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಟೈನರ್ ಕಾರ್ಪ್ ಕೂಡ ರೈಲ್ವೇಸ್ ಅಂಡರ್ ನಲ್ಲಿ ಬರುವಂತ ಸ್ಟಾಕ್ ಆಗಿರುತ್ತೆ. ಗೌರ್ಮೆಂಟ್ ನ ಹೋಲ್ಡಿಂಗ್ ಯಾವುದೇ ಒಂದು ಸ್ಟಾಕ್ ನಲ್ಲಿ ಕಮ್ಮಿ ಆದಾಗ ಅದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಪ್ರೈವೇಟ್ ಕಂಪನಿಗಳು ಯಾವಾಗ ಕಂಪನಿಯಲ್ಲಿ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಆಗಿರ್ತಾರೆ ಆಗ ಕಂಪನಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಬರುತ್ತೆ ಅನ್ನೋದು ಮಾರ್ಕೆಟ್ ನ ಒಂದು ವ್ಯೂ ಆಗಿರುತ್ತೆ. ಸೊ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಬೆಳಗಿನ ಸೆಷನ್ ಅಲ್ಲಿ ನೋಡೋದಕ್ಕೆ ಸಿಕ್ತು. 1% ಅಪ್ಸೈಡ್ ನೊಂದಿಗೆ HAL ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಮೇಜರ್ ರೀಸನ್ HAL ನ ಬೋರ್ಡ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಲಾಂಚ್ ಆಗಿದ್ದಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ IAC ವಿಕ್ರಾಂತ್ ಅಲ್ಲಿ ಗ್ಯಾಸ್ ಟರ್ಬೈನ್ ಗಳನ್ನ ಫಿಟ್ ಮಾಡಿರೋದು HAL ಅನ್ನುವಂತ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ರೀಸನ್ ಇಂದ ಇವತ್ತು HAL ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ತು. HAL ಗೆ ಇದೊಂದು ಪ್ರೌಡ್ ಮೂಮೆಂಟ್ ಆಗಿರುತ್ತೆ ಅಂತ ಕೂಡ HAL ನ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಹಾಗೆ ಈ ಗ್ಯಾಸ್ ಟರ್ಬೈನ್ ಗಳನ್ನ ಅಸೆಂಬಲ್ ಮಾಡಿದ್ದು ಬೆಂಗಳೂರಿನ HAL ಫೆಸಿಲಿಟಿನಲ್ಲಿ ಸೆಪ್ಟೆಂಬರ್ 2ಕ್ಕೆ ನರೇಂದ್ರ ಮೋದಿ ಅವರು IAC ವಿಕ್ರಾಂತನ ಕೊಚ್ಚಿಯಲ್ಲಿ ಕಮಿಷನ್ ಮಾಡಿದ್ರು. ಹಾಗೆ ಇನ್ನೊಂದು ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಪಾರಿಸ್ ಡಿಫೆನ್ಸ್ ಅಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 2.5% ಅಪ್ಸೈಡ್ ಅಲ್ಲಿ ಪಾರಿಸ್ ಡಿಫೆನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇದಕ್ಕೆ ಮೇಜರ್ ರೀಸನ್ ಅವರು ಸೆಜ್ ರಿಪಬ್ಲಿಕ್ ನ ಜೊತೆಯಲ್ಲಿ ಒಂದು ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದ್ದಾರೆ. ಇಂಡಿಯನ್ ಏರ್ಪೋರ್ಟ್ಸ್ ಗಳಲ್ಲಿ ಅವರು ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾರೆ. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಆಕ್ಸಿಸ್ ಸೆಕ್ಯೂರಿಟೀಸ್ ಫೆಸ್ಟಿವಲ್ ಸೀಸನ್ ಗೆ ಕೆಲವೊಂದಿಷ್ಟು ಸ್ಟಾಕ್ ಗಳನ್ನ ರೆಕಮೆಂಡ್ ಮಾಡಿದ್ದಾರೆ. ಮಾರುತಿ ಸುಜುಕಿ ಮೊದಲ ರೆಕಮೆಂಡೇಶನ್ ಆಗಿರುತ್ತೆ. ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 98,800 ಟಾರ್ಗೆಟ್ ಪ್ರೈಸ್ ಅನ್ನ ಆಕ್ಸಿಸ್ ಸೆಕ್ಯೂರಿಟೀಸ್ ಮಾರುತಿ ಸುಜುಕಿಯಲ್ಲಿ ಕೊಟ್ಟಿದ್ದಾರೆ. ಫೆಸ್ಟಿವಲ್ ಸೀಸನ್ ಅಲ್ಲಿ ಯೂಶಲಿ ಆಟೋ ಸೇಲ್ಸ್ ಗಳು ಜಾಸ್ತಿ ಆಗುತ್ತೆ. ಹಾಗೆ ಮಾರುತಿ ಸುಜುಕಿಯ SUV ಗೆ ಒಳ್ಳೆ ಒಂದು ಡಿಮ್ಯಾಂಡ್ ಮಾರ್ಕೆಟ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಆರ್ಡರ್ ಬುಕ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ 10% ಅಷ್ಟು ಅಪ್ಸೈಡ್ ಅನ್ನ ಮಾರುತಿ ಸುಜುಕಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಆಕ್ಸಿಸ್ ಸೆಕ್ಯೂರಿಟೀಸ್ 98,800 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ನಮಗೆ ಬಜಾಜ್ ಫೈನಾನ್ಸ್ ಅಲ್ಲೂ ಕೂಡ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. ಆಕ್ಸಿಸ್ ಸೆಕ್ಯೂರಿಟೀಸ್ ಬಜಾಜ್ ಫೈನಾನ್ಸ್ ಅಲ್ಲಿ 8,250 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. 15% ಅಷ್ಟು ಅಪ್ಸೈಡ್ ಬಜಾಜ್ ಫೈನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ರೂರಲ್ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಒಂದು ಪ್ರೆಸೆನ್ಸ್ ಅನ್ನ ಬಜಾಜ್ ಫೈನಾನ್ಸ್ ಹೊಂದಿದೆ. ಸೊ ಹಬ್ಬದ ಸೀಸನ್ ಅಲ್ಲಿ ಲೋನ್ ಗಳನ್ನು ಕೂಡ ಜನ ಹೆಚ್ಚಾಗಿ ತಗೋತಾರೆ. ಸೊ ಅದರಿಂದ ಬಜಾಜ್ ಫೈನಾನ್ಸ್ ಗೆ ಪಾಸಿಟಿವ್ ಆಗಬಹುದು ಅಂತ ಆಕ್ಸಿಸ್ ಸೆಕ್ಯೂರಿಟೀಸ್ ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸ್ಟಾಕ್ SBI ಕಾರ್ಡ್ ಮತ್ತೆ ಪೇಮೆಂಟ್ ಸರ್ವಿಸಸ್ ಇಲ್ಲೂ ಕೂಡ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ. 1,050 ಟಾರ್ಗೆಟ್ ಪ್ರೈಸ್ ಅನ್ನ ಆಕ್ಸಿಸ್ ಸೆಕ್ಯೂರಿಟೀಸ್ ಈ ಒಂದು ಸ್ಟಾಕ್ ಅಲ್ಲಿ ಕೊಟ್ಟಿದ್ದಾರೆ. 13% ಅಷ್ಟು ಅಪ್ಸೈಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಆಕ್ಸಿಸ್ ಸೆಕ್ಯೂರಿಟೀಸ್ ಹೇಳಿದ್ದಾರೆ. ಸೊ ಫೆಸ್ಟಿವಲ್ ಸೀಸನ್ ಗಳಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಈ ಎಲ್ಲ ಕಂಪನಿಗಳು ಕೂಡ ಅಷ್ಟೇ ತಮ್ಮ ಸೇಲ್ಸ್ ಅನ್ನ ನಡೆಸ್ತಾರೆ. ಸೊ ಆಗ ಕಾರ್ಡ್ ಪೇಮೆಂಟ್ ಅನ್ನ ಮಾಡಿದಾಗ ಹೆಚ್ಚಿನ ಒಂದು ಆಫರ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಅದು SBI ಕಾರ್ಡ್ಸ್ ಗೆ ಪಾಸಿಟಿವ್ ಆಗುತ್ತೆ ಅಂತ ಆಕ್ಸಿಸ್ ಸೆಕ್ಯೂರಿಟೀಸ್ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಟ್ರೆಂಟ್. ಸೊ ಟ್ರೆಂಟ್ ಮೇಜರ್ ಆಗಿ ರಿಟೇಲ್ ಸ್ಟೋರ್ ಗಳನ್ನ ನಡೆಸ್ತಾರೆ. ಫ್ಯಾಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ. ಇಲ್ಲೂ ಕೂಡ 1,530 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. 10% ಅಷ್ಟು ಅಪ್ಸೈಡ್ ಅನ್ನ ಟ್ರೆಂಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಇವರು ಹೇಳಿದ್ದಾರೆ. ಸೊ ಹಬ್ಬದ ಸೀಸನ್ ಅಲ್ಲಿ ಬಟ್ಟೆ ವ್ಯಾಪಾರ ಕೂಡ ಚೆನ್ನಾಗಿ ನಡೆಯುತ್ತೆ. ಸೊ ಅದು ಟ್ರೆಂಟ್ ಗೆ ಪಾಸಿಟಿವ್ ಆಗಬಹುದು. ನೆಕ್ಸ್ಟ್ ಫುಟ್ವೇರ್ ಸೆಗ್ಮೆಂಟ್ ಇಂದ ಇವರು ರಿಲ್ಯಾಕ್ಸೋ ಫುಟ್ವೇರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 1,120 ಟಾರ್ಗೆಟ್ ಪ್ರೈಸ್ ರಿಲ್ಯಾಕ್ಸೋದಲ್ಲಿ ನೋಡೋದಕ್ಕೆ ಸಿಗ್ತದೆ. ರಿಲ್ಯಾಕ್ಸೋದಲ್ಲೂ ಕೂಡ 11% ಅಷ್ಟು ಅಪ್ಸೈಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಆಕ್ಸಿಸ್ ಸೆಕ್ಯೂರಿಟೀಸ್ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ಕೊನೆಯದಾಗಿ ವಿಮಾರ್ಟ್. ಸೊ ವಿಮಾರ್ಟ್ ಅಲ್ಲೂ ಕೂಡ ಬೈ ರೇಟಿಂಗ್ ಕಾಣಿಸ್ತಿದೆ. 3,350 ಟಾರ್ಗೆಟ್ ಪ್ರೈಸ್ ಅನ್ನ ಆಕ್ಸಿಸ್ ಸೆಕ್ಯೂರಿಟೀಸ್ ವಿಮಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ. 11% ಅಷ್ಟು ಅಪ್ಸೈಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ವಿಮಾರ್ಟ್ ಮೇಜರ್ ಆಗಿ ನಾರ್ತ್ ಇಂಡಿಯಾದಲ್ಲಿ ತಮ್ಮ ಆಪರೇಷನ್ಸ್ ಅನ್ನ ನಡೆಸ್ತಾರೆ. ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್ ಸೊ ಈ ಎಲ್ಲ ಸ್ಟೇಟ್ ಗಳಲ್ಲಿ ಹೆಚ್ಚಿನ ಒಂದು ಪ್ರೆಸೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಡಿಮಾರ್ಟ್ ಕೂಡ ಒಳ್ಳೆ ಒಂದು ಆಪ್ಷನ್ ಆಗುತ್ತೆ. ಸೊ ಸೌತ್ ಇಂಡಿಯಾದಲ್ಲಿ ಡಿಮಾರ್ಟ್ ಸ್ಟೋರ್ಗಳು ಕೂಡ ಹೆಚ್ಚಾಗ್ತಿರೋದು ಕಾಣಿಸ್ತಿದೆ. ಸೊ ಹೆಚ್ಚಿನ ಒಂದು ಬಿಸ್ನೆಸ್ ಅನ್ನ ಡಿಮಾರ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರುತ್ತೆ ಫೆಸ್ಟಿವ್ ಸೀಸನ್ ನಲ್ಲಿ. ಡಿಮಾರ್ಟ್ ನಲ್ಲೂ ಕೂಡ ಒಳ್ಳೆ ಒಂದು ಟಾರ್ಗೆಟ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ.
ಸೊ ಇದು ಆಕ್ಸಿಸ್ ಸೆಕ್ಯೂರಿಟೀಸ್ನ ರೆಕಮೆಂಡೇಶನ್ ಆಗಿರುತ್ತೆ. ಸೊ ಬ್ರೋಕರೇಜ್ ತಮ್ಮ ಟಾರ್ಗೆಟ್ಸ್ಗಳನ್ನು ಕೊಡ್ತಿರ್ತಾರೆ. ಸೊ ಒಂದು ಅನಾಲಿಸಿಸ್ನ ಬೇಸಿಸ್ ಮೇಲೆ ಟಾರ್ಗೆಟ್ಸ್ಗಳನ್ನು ಅವರು ಕೊಡ್ತಾರೆ. ಬಟ್ ಈ ಒಂದು ಟಾರ್ಗೆಟ್ಸ್ ಕಂಪ್ಲೀಟ್ ಆಗಿ ರೀಚ್ ಆಗುತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಎಲ್ಲ ಸ್ಟಾಕ್ಗಳು ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ಸ್ ಆಗಿರುತ್ತೆ. ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಹೊಂದಿರೋರು ಎಂಟ್ರಿಗಳನ್ನು ತಗೋಬಹುದಾಗುತ್ತೆ. ಪೆಪ್ಸಿಕೋ ಕಂಪನಿ ಏರ್ಟೆಲ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಮಾಡಿದ್ದಾರೆ. ಸೊ ಪೆಪ್ಸಿಕೋನ ಬ್ರ್ಯಾಂಡ್ಸ್ ಆಗಿರುವಂತಹ ಮೌಂಟೇನ್ ಡ್ಯೂ, ಪೆಪ್ಸಿ, ಮಿರಿಂಡಾ, ಸ್ಲೈಸ್, ಟ್ರಾಪಿಕಾನ ಈ ಎಲ್ಲ ಬಾಟ್ಲ್ಗಳ ಮುಚ್ಚಳದಲ್ಲಿ ಏರ್ಟೆಲ್ನ ರೀಚಾರ್ಜ್ ಕೋಡ್ ಅನ್ನು ಅವರು ಪ್ರೊವೈಡ್ ಮಾಡ್ತಾರೆ. ₹10, ₹20 ರೀಚಾರ್ಜ್ ಕೋಡ್ಗಳು ಅವೈಲೇಬಲ್ ಇರುತ್ತೆ. ಅದರಿಂದ ಏರ್ಟೆಲ್ ಕಸ್ಟಮರ್ಸ್ಗಳು ರೀಚಾರ್ಜ್ ಅನ್ನ ಮಾಡಿಸ್ಕೋಬಹುದಾಗುತ್ತೆ. ಸೊ ಇದು ಕೂಡ ಫೆಸ್ಟಿವ್ ಸೀಸನ್ ನ ಆಫರ್ ಆಗಿರುತ್ತೆ. ಸೊ ಭಾರತದಲ್ಲಿ ಪೆಪ್ಸಿಕೋ ಬ್ರ್ಯಾಂಡ್ ಅನ್ನ ಮುನ್ನಡೆಸುವಂತಹ ಕಂಪನಿ ವರುಣ್ ಬೆವರೇಜಸ್ ಆಗಿರುತ್ತೆ. ಸೊ ವರುಣ್ ಬೆವರೇಜಸ್ ಈಗ 1090 ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ. ವರುಣ್ ಬೆವರೇಜಸ್ ಮೇಜರ್ ಆಗಿ ಬೋನಸ್ ಕೊಡೋದ್ರಲ್ಲಿ ತುಂಬಾನೇ ಫೇಮಸ್ ಆಗಿರುತ್ತೆ. ಸೊ ರೀಸೆಂಟ್ ಆಗಿ 2 ಟೈಮ್ ಅವರು ಬೋನಸ್ ಗಳನ್ನ ಇಶ್ಯೂ ಮಾಡಿದ್ದಾರೆ. ಹಾಗೆ ಏರ್ಟೆಲ್ನಲ್ಲೂ ಕೂಡ ಅಷ್ಟೇ ಬ್ರೋಕರೇಜ್ಗಳು ಒಳ್ಳೆ ಒಂದು ಬುಲಿಶ್ ಟಾರ್ಗೆಟ್ಗಳನ್ನು ಕೊಟ್ಟಿದ್ದಾರೆ. ₹900 ₹1000 ಟಾರ್ಗೆಟ್ಸ್ಗಳು ಕೂಡ ಏರ್ಟೆಲ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸದ್ಯದಲ್ಲೇ ಏರ್ಟೆಲ್ 5G ಅನ್ನು ಕೂಡ ಲಾಂಚ್ ಮಾಡ್ತಾರೆ. ಅದು ಕೂಡ ಏರ್ಟೆಲ್ಗೆ ಪಾಸಿಟಿವ್ ಆಗುತ್ತೆ. ಸೊ ನಾನು ಇವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.